ಅವನ ಒರಟುತನ ಹೊಸದಲ್ಲವಾದರೂ ಈ ಬಾರಿ ಅದೇಕೋ ಬಹಳವೇ ಸಿಟ್ಟು ಬಂದಿತ್ತು ಸಹಸ್ರಳಿಗೆ. ಈ ಬಾರಿ ಅದೇನೇ ಆದರೂ ಅವನ ಮುಂದೆ ಸೋಲಬಾರದು ಎಂಬ ಜಿದ್ದು ಬೆಳೆದಿತ್ತು. ಹೌದಾ, ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಏನೆಂದುಕೊಂಡಿದೀಯ ನೀನು? ಅಂಗಡಿಯಲ್ಲಿ ಸಿಗುವ ಕಡ್ಲೆ ಮಿಠಾಯಿನ ನೀನು ಬೇಕು ಅಂದ ತಕ್ಷಣ ಸಿಕ್ಕಿಬಿಡೋಕೆ? ನಿನ್ನ ಆಸ್ತಿಯ ಆಸೆಗೋಸ್ಕರ ನನ್ನ ಮಗುವನ್ನು ಬಳಸಿಕೊಳ್ಳುತ್ತಿರುವುದಲ್ಲದೆ ಈಗ ಎಲ್ಲ ನಿನ್ನಿಷ್ಟದಂತೆಯೇ ನಡೆಯಬೇಕಾ? ಅದೆಲ್ಲ ಆಗಲ್ಲ. ನಿನಗೆ ಮಗು ಬೇಕು ಅಂದ್ರೆ ನಾನ್ ಹೇಳಿದ ಹಾಗೆ ಆಗ್ಬೇಕು ಎಂದಳು ಸಹಸ್ರ. ಅವಳನ್ನೇ ಸುಟ್ಟು ಬಿಡುವಂತೆ ಕೆಕ್ಕರಿಸಿದವನು. ಆಗಲ್ಲ, ನಿನ್ನ ಜೊತೆ ಲೈಫ್ ಲಾಂಗ್ ಏಗುವುದಕ್ಕೆ ನನ್ನಿಂದ ಆಗಲ್ಲ. ನಾಳೆನೇ ಕಾಂಟ್ರಾಕ್ಟ್ ಪೇಪರ್ಸ್ ತರ್ತೀನಿ, ಬಾಯಿ ಮುಚ್ಕೊಂಡು ಸೈನ್ ಮಾಡು. ಹಾಗೆ ಈ ಕಡ್ಲೆ ಮಿಠಾಯಿ ಈ ಮಗುಗೆ ಏನೂ ಆಗ್ಬಾರ್ದು. ನೀನೇನಾದ್ರೂ ಉಲ್ಟಾ ಸೀದಾ ಯೋಚನೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಎಚ್ಚರಿಸಿ ಅಲ್ಲಿಂದ ನಡೆದುಬಿಟ್ಟ ಆಯುಧ್. ಮುಷ್ಟಿ ಬಿಗಿಯುತ್ತಾ ನಿಂತಳು ಸಹಸ್ರ. ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದ ಸಿಂಧು ಈಗ ರೂಮಿನಿಂದ ಮೆಲ್ಲಗೆ ಹೊರಬಂದಳು. ಏನೇ, ಇವನು ನಿಜವಾಗಿಯೂ ಕೇಡಿನೇ ಕಣೆ, ಇಷ್ಟೆಲ್ಲ ಆದ್ರೂ ಬಗ್ಗಲೇ ಇಲ್ಲವಲ್ಲ ಎಂದಳು ಶಾಕ್ನಿಂದ. ನೋಡಿದ್ಯಾ ಎಂಥ ವಿಲನ್ ಇವನು ಅಂತ? ಆದ್ರೂ ಸಿಂಧೂ, ಈ ಬಾರಿ ಅದೇನೇ ಆದರೂ ನಾನು ಮಾತ್ರ ಸೋಲೋದೇ ಇಲ್ಲ. ಅವನಿಗೆ ಈ ಮಗು ಬಗ್ಗೆ ಸ್ವಲ್ಪವೂ ಭಯವೇ ಇಲ್ಲ. ಯಾಕೆ ಅಂದ್ರೆ ನಾನು ಮಗುವಿಗೆ ಅಪಾಯ ಮಾಡುವುದಿಲ್ಲ ಅನ್ನೋ ಕೊಬ್ಬು ಅವನಿಗೆ. ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಈ ಸಲ ನಾನ್ ಹೇಳಿದ್ದೇ ಆಗ್ಬೇಕು. ಅದೇನೋ ಕಾಂಟ್ರಾಕ್ಟ್ ಪೇಪರ್ಸ್ ತರ್ತಾನಂತೆ, ತರ್ಲಿ ಎಂದು ಕೋಪದಲ್ಲಿ ದುಮುಗುಡುತ್ತಾ ಸೋಫಾದಲ್ಲಿ ಕುಳಿತಳು. ಏನ್ ಮಾಡ್ಬೇಕು ಅಂದ್ಕೊಂಡಿಗ್ಯಾ ಎಂದಳು ಸಿಂಧು. ಸಿಂಧು, ನನಗೆ ಒಂದು ಫುಲ್ ಬಾಟಲ್ ಬಿಯರ್ ಬೇಕು ಎಂದಳು. ಅದನ್ನು ಕೇಳಿ ಗಾಬರಿಯಾಯಿತು ಸಿಂಧುಗೆ. ಏನೋ ಬಿಯರಾ? ಲೇ ಸಹಾ, ಕೋಪದಲ್ಲಿ ಏನೂ ಎಡವಟ್ಟು ಮಾಡಬೇಡ ಕಣೆ, ಮೊದಲೇ ಆ ಮನುಷ್ಯ ಸರಿಯಿಲ್ಲ ಎಂದಳು. ಅವನನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು, ಸುಮ್ನೆ ನಾನು ಹೇಳಿದಷ್ಟು ಕೇಳು ಸಹಸ್ರ ಹೇಳಿದಾಗ ತಲೆಯಾಡಿಸಿದಳು ಸಿಂಧು. ಯು ಈಡಿಯಟ್, ನೀನು ಮಾಡಿದ ಡಬ್ಬ ಐಡಿಯಾದಿಂದ ಎಲ್ಲ ಹಾಳಾಗಿ ಹೋಯಿತು. ಅಷ್ಟೇ ಅಲ್ಲ, ಆಯುಗೆ ನನ್ನ ಮೇಲೆ ಡೌಟ್ ಕೂಡ ಬಂದಿದೆ. ಖಂಡಿತ ನಾವು ಸಿಕ್ಕಿಬೀಳ್ತೇವೆ. ದಿಯಾಳ ಬಳಿ ಬಂದು ಕೂಗಾಡಿದ್ದ ಆರ್ಯ. ಶಟಪ್ ಆರ್ಯ, ನೀನು ಒಪ್ಪಿದ ಮೇಲೇನೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದು. ಆ ರೌಡಿಗಳು ಹೀಗೆ ಎಡವಟ್ ಮಾಡ್ತಾರೆ ಅಂತ ನನಗೇನು ಗೊತ್ತಿತ್ತು ಎಂದಳು ದಿಯಾ. ಬರೀ ಎಡವಟ್ಟ? ಆಸ್ತಿ ಕೈತಪ್ಪಿ ಹೋಯಿತು. ಡ್ಯಾಡಿ ಅವರಿಬ್ಬರಿಗೂ ಮದುವೆ ಮಾಡಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸ್ವಲ್ಪ ದಿನದಲ್ಲೇ ಮದುವೆಯೂ ಆಗತ್ತೆ. ಅನ್ಯಾಯವಾಗಿ ಅರ್ಧ ಆಸ್ತಿ ಆಯು ಮಗುಗೆ ಹೋಗುತ್ತೆ. ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ. ಆ ಆಯು ಇಂಥ ಗೋಲ್ಡನ್ ಆಪರ್ಚುನಿಟಿಯನ್ನ ಬಿಟ್ಟುಕೊಡುವವನಲ್ಲ. ಯಾವಾಗ್ಲೂ ತನ್ನ ಮಗುವಿಗೆ ಕಾವಲಾಗಿರುತ್ತಾನೆ. ಯಾಕೆ ಅಂದ್ರೆ ಅವನ ಮಗುವನ್ನು ಸಾಯಿಸುವುದಕ್ಕೆ ಯಾರೂ ಸುಪಾರಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅವನಿಗೆ. ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಈ ಸಲ ನಾನ್ ಹೇಳಿದ್ದೇ ಆಗ್ಬೇಕು. ಅದೇನೋ ಕಾಂಟ್ರಾಕ್ಟ್ ಪೇಪರ್ಸ್ ತರ್ತಾನಂತೆ, ತರ್ಲಿ ಎಂದು ಕೋಪದಲ್ಲಿ ದುಮುಗುಡುತ್ತಾ ಸೋಫಾದಲ್ಲಿ ಕುಳಿತಳು. ಕಾಮ್ ಡೌನ್ ಆರ್ಯ, ನೀನು ಹೀಗೆ ಸಿಟ್ಟು ಮಾಡಿಕೊಂಡರೆ ಹೇಗೆ? ನಮ್ಮತ್ರ ಇನ್ನೂ ಟೈಮಿದೆ ಕಣೋ. ಆ ಮಗು ಈ ಭೂಮಿಯ ಮೇಲೆ ಬರುವವರೆಗೂ ಟೈಮಿದೆ. ಒಂದು ಪ್ಲಾನ್ ಫ್ಲಾಪ್ ಆಯಿತು ಅಂದ್ರೆ ಏನಾಯಿತು? ಪ್ಲಾನ್ ಬಿ ಮಾಡೋಣ. ಆ ಮಗು ಅವಳ ಹೊಟ್ಟೆಯ ಒಳಗೆ ಸಾಯುವ ಹಾಗೆ ಮಾಡೋಣ ಎಂದಳು ದಿಯಾ ಅವನ ಕೈ ಹಿಡಿದು. ಕೋಪದಲ್ಲಿ ಮೇಲೆದ್ದವ. ಬೇಕಾಗಿಲ್ಲ, ಒಂದು ಸಲ ಆಗಿರುವ ಎಡವಟ್ಟೇ ಸಾಕು. ಅವನು ಎಲ್ಲರ ಮುಂದೆ ನೀನೇ ತಾನೇ ಸುಪಾರಿ ಕೊಟ್ಟಿದ್ದು ಅಂದಾಗ ನನಗೆ ಜೀವ ಬಾಯಿಗೆ ಬಂದಿತ್ತು. ಇನ್ನೂ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ನನಗೆ ಇಷ್ಟ ಇಲ್ಲ. ಹೇಗೋ ಒಂದು ಸಲ ಬಚಾವಾಗಿದ್ದೇನೆ. ಮತ್ತೆ ಯಾವುದೂ ಡಬ್ಬಾ ಪ್ಲಾನ್ಗಳನ್ನ ಮಾಡಬೇಡ ಎಂದು ಹೇಳಿ ಅಲ್ಲಿಂದ ಹೊರನಡೆದುಬಿಟ್ಟ. ಹೇಗೆ ಸಾಧ್ಯ ಆರ್ಯ? ನೀನು ಆಸ್ತಿಯನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಬಹುದು, ಆದರೆ ನಾನು ಬಿಡಲ್ಲ. ಆ ಮಗುವಿಗೆ ಒಂದು ಗತಿ ಕಾಣಿಸಿಯೇ ತೀರುತ್ತೇನೆ. ಈ ಬಾರಿ ನನ್ನ ಗುರಿ ಮಿಸ್ ಆಗುವುದಿಲ್ಲ ಎಂದುಕೊಂಡಿದ್ದಳು ದಿಯಾ. ಆಸ್ತಿಯನ್ನು ಪಡೆದುಕೊಳ್ಳಲು ತನ್ನ ಬಳಿ ಬೇರೇನೂ ದಾರಿಯೇ ಇಲ್ಲವೆಂದು ಖಾತ್ರಿಯಾಗಿಬಿಟ್ಟಿತ್ತು ಆರ್ಯನಿಗೆ. ಅದರ ಬಗ್ಗೆಯೇ ಯೋಚಿಸುತ್ತಾ ಮಲಗಿದ್ದನು. ಎಲ್ಲ ಕೆಲಸ ಮುಗಿಸಿ ಮಲಗಲು ಬಂದ ಅರುಣಿಮಾ ಅವನು ಸೂರು ದಿಟ್ಟಿಸುತ್ತಾ ಏನನ್ನೋ ಯೋಚಿಸುತ್ತಿರುವುದನ್ನು ಕಂಡು ಅವನ ಪಕ್ಕ ಬಂದು ಕುಳಿತಳು. ಆರ್ಯ, ಏನಾಯಿತು? ಏನ್ ಯೋಚಿಸುತ್ತಿದ್ದೀರಾ ಎಂದಳು. ಅವನೇನೂ ಉತ್ತರಿಸಲಿಲ್ಲ. ಮೆಲ್ಲಗೆ ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದವಳು, ನನಗೆ ಗೊತ್ತು, ಆಯು ಹಾಗೆ ಮಾತಾಡಿದ್ದು ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ. ಅವನ ಮಾತನ್ನು ಯಾಕೆ ಸೀರಿಯಸ್ ಆಗಿ ತಗೊಳ್ತೀರಾ? ಅವನ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೇ ಗೊತ್ತು. ಸ್ವಲ್ಪವೂ ಸರಿತಪ್ಪುಗಳನ್ನು ಯೋಚಿಸುವುದೇ ಇಲ್ಲ. ಮನಸ್ಸಿಗೆ ಬಂದಿದ್ದನ್ನು ಥಟ್ಟಂತ ಹೇಳಿಬಿಡ್ತಾನೆ. ಆದರೆ ನೀವೇನು ಅಂತ ನಮಗೆ ಗೊತ್ತು ಆರ್ಯ. ಇನ್ನೂ ಬೆಳಕೇ ಕಾಣದ ಜೀವವನ್ನು ಕೊಲ್ಲಷ್ಟು ಕೆಟ್ಟವರಲ್ಲ ನೀವು. ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆಯಿದೆ ಎಂದಳು.
ಅದನ್ನು ಕೇಳಿ ಅವನ ಮನಸ್ಸೇಕೋ ದ್ರವಿಸಿತು. ಅವಳಿಗೆ ನಿಜ ವಿಷಯ ತಿಳಿದರೆ ಅವಳ ಪರಿಸ್ಥಿತಿ ಹೇಗಿರಬಹುದು? ಅದನ್ನು ಊಹಿಸಿಕೊಳ್ಳಲು ಭಯವಾಯಿತು. ಹಾಗೇನೂ ಇಲ್ಲ, ನನಗೂ ಗೊತ್ತು, ಅವನು ಕೋಪದಲ್ಲಿ ಏನೇನೋ ಮಾತಾಡಿಬಿಡ್ತಾನೆ ಅಂತ. ನನಗೇನೂ ಬೇಜಾರಿಲ್ಲ ಎಂದನು. ಹೌದಾ, ಹಾಗಾದ್ರೆ ಆಸ್ತಿ ವಿಷಯಕ್ಕೆ ಏನಾದ್ರೂ ಬೇಜಾರ್ ಮಾಡ್ಕೊಂಡಿದ್ದೀರಾ? ಕೇಳಿದಳು. ಬೇಜಾರ್ಯಾಕೆ? ಅವನು ನನ್ನ ತಮ್ಮ, ಕಂಪನಿ ನನಗೆ ಸಿಕ್ಕಿದೆ, ಇನ್ನು ಆಸ್ತಿ ಅವನಿಗೆ ಸಿಕ್ಕರೆ ನನಗ್ಯಾಕೆ ಬೇಜಾರು? ಮತ್ತೆ ಈ ಬೇಸರ ಯಾಕೆ? ಅವಳು ಮತ್ತೆ ಕೇಳಿದಾಗ ತಡವರಿಸುವಂತಾಯಿತು ಅವನಿಗೆ. ಅದು, ನಾನು ಮಗು ಬಗ್ಗೆ ಯೋಚಿಸುತ್ತಿದ್ದೇನೆ. ನಾನು ಈಗಲೇ ಮಗು ಬೇಡ ಅಂದಿದ್ದಕ್ಕೆ ನಿನಗೇನಾದ್ರೂ ಬೇಜಾರಾಗಿದೆಯಾ ಅಂತ ಎಂದು ಬಾಯಿಗೆ ಬಂದ ಸುಳ್ಳು ಒದರಿದ್ದ. ಅಯ್ಯೋ, ಹಾಗೇನೂ ಇಲ್ಲ, ನನಗೆ ಮೊದಲಿಗೆ ಬೇಜಾರಾಗಿತ್ತು. ಆದರೆ ಮಾವ ವಿಲ್ ಬಗ್ಗೆ ಹೇಳಿದಾಗ ಖುಷಿಯಾಯಿತು. ನಾವೇ ಮೊದಲು ಮಗು ಮಾಡಿಕೊಂಡಿದ್ರೆ ಪಾಪ ಆಯುಗೆ ಮೋಸ ಆಗ್ತಿತ್ತು ಅಲ್ವಾ ಆರ್ಯ ಎಂದಾಗ ಅವನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅವಳು ನಿಜವಾಗಿಯೂ ಇಷ್ಟು ಒಳ್ಳೆಯವಳೇ ಅಥವಾ ಸುಮ್ಮನೆ ತನ್ನೆದುರು ನಾಟಕವಾಡುತ್ತಳ್ಳೆಯೇ ಎಂದು ತಿಳಿಯಲಿಲ್ಲ. ಸರಿ, ನನಗೆ ನಿದ್ದೆ ಬರುತ್ತಿದೆ, ಮಲಗೋಣ ಎಂದವ ಅವಳನ್ನು ದೂರ ಸರಿ ಅವಳಿಗೆ ಬೆನ್ನು ಮಾಡಿ ಮಲಗಿದ. ಅವಳು ಪೆಚ್ಚಾದಳು, ಆದರೂ ಏನೂ ಹೇಳದೆ ಕಣ್ಣು ಮುಚ್ಚಿದಳು ಅರುಣಿಮಾ. ಅಂದು ಸಂಜೆಯವರೆಗೆ ಅಗ್ರಿಮೆಂಟ್ ರೆಡಿ ಮಾಡಿಸಿದ್ದ ಆಯುಧ್. ಅವನು ಸಹಸ್ರಳನ್ನು ಮದುವೆಯಾಗುತ್ತಿರುವುದು ಮಗುವಿಗೋಸ್ಕರ ಮಾತ್ರ. ಅವನಿಗೆ ಬೇಕಾಗಿರುವುದು ಆಸ್ತಿ. ಅವಳ ಜೊತೆ ಜೀವನ ಪೂರ್ತಿ ಬದುಕಲು ಅವನಿಗಿಷ್ಟವಿಲ್ಲ. ಅಸಲಿಗೆ ಅವನಿಗೆ ಮದುವೆಯ ಮೇಲೆ ನಂಬಿಕೆಯೇ ಇಲ್ಲ. ಅಂದು ಸಂಜೆಯೇ ಅವಳಿಗೆ ಕರೆ ಮಾಡಿದ್ದನು. ನಾಳೆ ಆಫೀಸಿಗೆ ಬಾ, ಪೇಪರ್ಸ್ ರೆಡಿಯಾಗಿದೆ, ಬಂದು ಸೈನ್ ಮಾಡಿ ಹೋಗು ಎಂದನು ಅವಳು ಫೋನ್ ರಿಸೀವ್ ಮಾಡುತ್ತಿದ್ದಂತೆ. ಯಾಕೆ, ನಾನ್ಯಾಕೋ ಬರ್ಬೇಕು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ಯಾವ ಅಗ್ರಿಮೆಂಟ್ಗೂ ಸೈನ್ ಮಾಡಲ್ಲ, ಏನ್ ಮಾಡ್ಕೋತೀಯೋ ಮಾಡ್ಕೋ ಎಂದು ಅವಳು ತೊದಲುತ್ತಾ ಮಾತನಾಡುವಾಗ ಅವನಿಗೇನೋ ಅನುಮಾನ ಬಂದಿತ್ತು. ಕುಡ್ದುದ್ಯಾ ಕೇಳಿದ. ಹಾ ಹೌದು, 2 ಬಾಟಿಲ್ ಬಿಯರ್ ಕುಡ್ದಿದ್ದೀನಿ, ಏನಿವಾಗ ಎಂದಳು ಮತ್ತೆ ತೊದಲು ದನಿಯಲ್ಲಿ. ಅಷ್ಟೇ. ತಕ್ಷಣ ಕಾಲ್ ಕಟ್ ಮಾಡಿದವ ಕಾರಿನ ಕೀ ಹಿಡಿದು ಅವಸರದಲ್ಲಿ ಹೊರಗೋಡಿದನು. ಅದೆಷ್ಟು ಸಿಟ್ಟು ಬಂದಿತ್ತೋ ಹುಡುಗನಿಗೆ. ಕಾರನ್ನು ವೇಗವಾಗಿ ಅವಳ ಮನೆಯತ್ತ ನುಗ್ಗಿಸಿದ್ದ. 10 ನಿಮಿಷದಲ್ಲಿ ಅವಳ ಮನೆ ತಲುಪಿದವ ಬಾಗಿಲು ತಳ್ಳಿಕೊಂಡು ಒಳಬಂದು ನೋಡಿದಾಗ ಸೋಫಾದ ಮೇಲೆಯೇ ಕುಳಿತಿದ್ದಳು ಸಹಸ್ರ. ಅವಳ ಮುಂದೆ ಬಿಯರ್ ಬಾಟಲಿಗಳಿದ್ದವು. ಎದ್ದು ತೂರಾಡುತ್ತಾ ಅವನ ಹತ್ತಿರ ಬಂದವಳು, ಬಂದ್ಯಾ, ನಂಗೊತ್ತಿತ್ತು ನೀನ್ ಬಂದೇ ಬರ್ತೀಯಾ ಅಂತ ಎಂದು ತೊದಲುತ್ತಾ ಮತ್ತೆ ಕೆಳಗೆ ಮುಗ್ಗರಿಸುವಾಗ ತಕ್ಷಣ ಅವಳನ್ನು ಹಿಡಿದುಕೊಂಡನು ಆಯುಧ್. ಮದ್ಯದ ವಾಸನೆ ಮೂಗಿಗೆ ಬಡಿಯಿತು. ಅಸಹನೆಯ ಉಸಿರೊಂದನ್ನು ಹೊರಗೆಡವಿದವನು, ಕುಡಿದಿದ್ದೀಯಾ ಎಂದನು ಮತ್ತೆ. ಅವನನ್ನು ಹಿಂದೆ ತಳ್ಳಿ, ಹಾ, ಏನೋ ಹೇಳ್ತಿದ್ಯಲ್ಲ, ನನ್ನನ್ನ ಯಾರೂ ಕಂಟ್ರೋಲ್ ಮಾಡಕ್ಕಾಗಲ್ಲ, ಎಲ್ಲ ನನ್ನ ಇಷ್ಟದ ಹಾಗೆ ನಡಿಬೇಕು, ಬ್ಲಾ 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 ಅಂತ. ನನ್ನ ಲೈಫಲ್ಲಿ ನಾನ್ ಏನ್ ಬಯಸ್ತೇನೋ ಅದೇ ನಡಿಬೇಕು, ಅದಕ್ಕೆ ಕುಡಿಬೇಕು ಅನ್ನಿಸ್ತು ಕುಡ್ದಿದ್ದೀನಿ. ಅಲ, ನನ್ನನ್ನ ಕಂಟ್ರೋಲ್ ಮಾಡಕ್ಕೆ ನೀನ್ಯಾರು ಎಂದು ತೂರಾಡುತ್ತಾ ಹಿಂದಕ್ಕೆ ವಾಲುತ್ತಿದ್ದವಳ ಕೈ ಹಿಡಿದುಕೊಂಡಿದ್ದ ಆಯುಧ್. ಅದೆಷ್ಟು ಸಿಟ್ಟು ಬಂದಿತ್ತೋ ಅವನಿಗೆ. ಹೇ ಬಿಡೋಲೋ ಎನ್ನುವಾಗ ಅವಳನ್ನು ಎತ್ತಿಕೊಂಡು ನಡೆದ. ನಿನ್ನ ಆಸ್ತಿ ಕನಸು ಗೋವಿಂದ ಎಂದು ನಕ್ಕಳು. ಅವಳ ಕಪಾಳಕ್ಕೆರಡು ಬಾರಿಸುವಷ್ಟು ಕೋಪ ಬಂದಿತ್ತು. ಅವಳನ್ನು ಎತ್ತಿಕೊಂಡು ಬಂದು ಕಾರಿನಲ್ಲಿ ಕೂರಿಸಿದ್ದ. ಹೇ ಬಿಡೋ, ನನಗಿಷ್ಟ ಇಲ್ಲ ನಿನ್ಜತೆ ಬರಕ್ಕೆ, ನಿನ್ನ ಮುಖ ನೋಡಿದ್ರೆ ವಾಂತಿ ಬರತ್ತೆ, ನನಗೆ ಬೇಡ ನೀನು ಎಂದು ಏನೇನೋ ಪೇಚುತ್ತಾ ಕಾರಿನ ಬಾಗಿಲು ತೆರೆಯಲು ನೋಡಿದಾಗ ಸೀಟ್ ಬೆಲ್ಟ್ ಹಾಕಿ ಭದ್ರಪಡಿಸಿದ್ದ ಆಯುಧ್. ಕಾರನ್ನು ತನ್ನ ಮನೆಯತ್ತ ತಿರುಗಿಸಿದ. ಅವನು ತನ್ನ ಮನೆಯತ್ತ ಕಾರೂಡಿಸುತ್ತಿದ್ದರೆ ಅವಳು ಸುಮ್ಮನಿರದೆ ಅವನ ಭುಜದ ಮೇಲೆ ಬಾಗುತ್ತಾ, ಯಾಕೋ ಇಷ್ಟು ದೊಡ್ಡ ವಿಲನ್ ನೀನು, ನೋಡಕ್ಕೆ ಎಷ್ಟು ಹ್ಯಾಂಡ್ಸಮ್ ಇದ್ದೀಯಾ, ಆದ್ರೆ ನಿನ್ನ ತಲೆಯಲ್ಲಿ ತುಂಬಿರೋದೆಲ್ಲ ಬರೀ ಕೆಟ್ಟ ಬುದ್ಧಿ. ಐ ಡೋಂಟ್ ಲೈಕ್ ವಿಲನ್ಸ್, ನನಗೆ ಸ್ವೀಟ್ ಬಾಯ್ಸ್ ಇಷ್ಟ. ನಾನು ಮದುವೆಯಾಗುವ ಹುಡುಗನ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ ಗೊತ್ತಾ ನಾನು? ನನ್ನನ್ನ ಕೇರ್ ಮಾಡ್ಬೇಕು, ತುಂಬ ಪ್ರೀತಿ ಮಾಡ್ಬೇಕು, ನಾನು ಕೋಪ ಮಾಡ್ಕೊಂಡಾಗ ಒಲಿಸಿ ಮುದ್ದು ಮಾಡ್ಬೇಕು, ನಾನು ತಪ್ಪು ಮಾಡಿದ್ರೂ ಅವನೇ ಸಾರಿ ಕೇಳ್ಬೇಕು, ಚಂದ್ರನ ಬೆಳಕಿನಲ್ಲಿ ನನಗೆ ಊಟ ಮಾಡಿಸ್ಬೇಕು, ಇನ್ನು ತುಂಬ ಇವೆ. ಆದ್ರೆ ನೀನು ವೇಸ್ಟ್ ಫೆಲೋ, ದೊಡ್ಡ ಸೆಲ್ಫಿಶ್ ನೀನು ಎಂದು ಏನೇನೋ ಪೇಚುತ್ತಿದ್ದಳು. ಆದ್ರೆ ಆಯುಧ್ ಮಾತ್ರ ಸ್ಟೇರಿಂಗ್ ಭದ್ರವಾಲಿ ಹಿಡಿದು ಕಾರೋಡಿಸುತ್ತಿದ್ದ. ಅವನ ಮೊಗ ಬಿಗಿದುಕೊಂಡಿತ್ತು. ಅವಳು ಕುಡಿದು ತನ್ನ ಮಗುವಿನ ಜೀವಕ್ಕೆ ಹಾನಿ ಮಾಡುತ್ತಿದ್ದಾಳೆ ಎಂಬ ಕೋಪ ಒಂದು ಕಡೆಯಾದರೆ, ಅವಳ ಈ ಮಾತುಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಿದ್ದವು. ಅವನ ಕಾರು ಮನೆ ಮುಂದೆ ಬಂದು ನಿಂತಿತು. ಸೀಟ್ ಬೆಲ್ಟ್ ಬಿಚ್ಚಿ ಅವಳನ್ನೆತ್ತಿಕೊಂಡವ ಮನೆಯೊಳಗೆ ನಡೆದ. ಮನೆಯಲ್ಲಿ ಅರುಣಿಮಾ ಮಾತ್ರವೇ ಇದ್ದಳು. ಅಯ್ಯೋ ದೇವ್ರೇ, ಆಯು, ಇದೇನಿದೆಲ್ಲ, ಏನಾಯ್ತು ಸಹಸ್ರಾಗೆ ಎಂದಳು. ಕಾಣಿಸುತ್ತಿಲ್ವಾ, ಕುಡಿದು ಬಂದಿದ್ದಾಳೆ. ಅಯ್ಯೋ ಭಗವಂತ, ಹೀಗೆಲ್ಲ ಮಾಡಿದ್ರೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಂದಳು ಅರುಣ. ಹಾ, ನನಗೂ ಅದರ ಬಗ್ಗೆ ಗೊತ್ತು.
ಇಲ್ಲಿ ನನಗೆ ಲೆಕ್ಚರರ್ ಕೊಡಕ್ಕೆ ಬಂದ್ರಾ? ಮೊದಲು ಅವಳ ನಶೆ ಇಳಿಯುವುದಕ್ಕೆ ಏನ್ ಮಾಡ್ಬೇಕು ಹೇಳಿ ಎಂದು ಗದರಿದನು. ಅದು ಸದ್ಯಕ್ಕಂತೂ ಆಗಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗ್ಬಹುದು, ತಣ್ಣೀರು ಮೈಮೇಲೆ ಬಿದ್ರೂ ಸರಿಯಾಗ್ಬಹುದು. ಆದ್ರೆ ಎನ್ನುತ್ತಾ ಅವಳು ಮಾತು ಮುಂದುವರಿಸುವ ಮುನ್ನವೇ ಸಹಸ್ರಳನ್ನು ಎತ್ತಿಕೊಂಡು ವಾಶ್ರೂಮಿಗೆ ನಡೆಯುವಾಗ, ಅಯ್ಯೋ ಆಯು, ಅವಳ ಮೈಮೇಲೆ ತಣ್ಣೀರ್ ಬಿದ್ದು ಜ್ವಲ ಬಂದ್ರೆ ಕಷ್ಟ. ಈ ಟೈಮಲ್ಲಿ ಅವಳು ಬೇರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಂದಾಗ ಅಲ್ಲಿಯೇ ನಿಂತನು ಹುಡುಗ. ಅವಳು ಮಲಗಲಿ ಬಿಡು ಆಯು, ಎದ್ದ ಮೇಲೆ ಮಜ್ಜಿಗೆ ಕೊಡ್ತೀನಿ ಅರುಣಿಮಾ ಹೇಳಿದಾಗ ಮತ್ತೆ ಅವಳನ್ನು ಮಂಚದ ಮೇಲೆ ಮಲಗಿಸಿದವ ಕೋಪದಲ್ಲಿಯೇ ಹೊರನಡೆದ. ನಿಟ್ಟುಸಿರು ಬಿಟ್ಟ ಅರುಣಿಮಾ ತಾನೂ ಸಹ ಅಲ್ಲಿಂದ ಹೊರನಡೆದಳು. ಮೆಲ್ಲಗೆ ಕಣ್ಣು ತೆರೆದ ಸಹಸ್ರ ನಿಟ್ಟುಸಿರು ಬಿಡುತ್ತಾ ಎದ್ದು ಕುಳಿತಳು. ಅಬ್ಬಾ, ನಾನು ನಾಟಕ ಮಾಡ್ತಿದ್ದೀನಿ ಅಂತ ಈ ಕೇಡಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಭಯ ಆಗೋಯ್ತು. ಹೆದರ್ಬೇಡ ಬೇಬಿ, ಯು ಆರ್ ಸೇಫ್. ನಿನ್ನ ಕೇಡಿ ಡ್ಯಾಡಿಗೆ ಬುದ್ಧಿ ಕಲಿಸುವುದಕ್ಕೆ ಇದನ್ನೆಲ್ಲ ಮಾಡ್ಲೇಬೇಕು. ಛೇ, ಆ ಬಿಯರ್ ವಾಸನೆಗೆ ವಾಮಿಟ್ ಬರ್ತಿದೆ ಎಂದುಕೊಂಡು ವಾಶ್ರೂಮಿಗೆ ಹೋಗಿ ತಿಂದಿದ್ದದ್ದೆಲ್ಲವನ್ನೂ ಕಕ್ಕಿದ್ದಳು. ಮತ್ತೆ ಬಂದು ಮಂಚದ ಮೇಲೆ ಕುಳಿತವಳು, ಇಲ್ಲಿಗೆ ನನ್ನನ್ನ ಯಾಕೆ ಕರ್ಕೊಂಡ್ಬಂದ ರಾಕ್ಷಸ? ಛೇ, ಅಪ್ಪ ಹುಡುಕ್ತಾರೇನೇನೋ, ಏನ್ ಮಾಡ್ಲಿ ಈಗ ಎಂದು ಯೋಚಿಸುವಾಗ ಅವನು ಮೆಟ್ಟಿಲು ಹತ್ತಿ ಬರುತ್ತಿರುವ ಸದ್ದು ಕೇಳಿಸಿತು. ಮತ್ತೆ ಮಲಗಿಬಿಟ್ಟಳು ಸಹಸ್ರ. ಒಳಬಂದವ ಫೋನಿನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದ. ಹೌದು ಡ್ಯಾಡ್, ಅವಳಿನ್ಮೇಲೆ ಇಲ್ಲೇ ಇರ್ತಾಳೆ. ಎಂಥ ಕೆಲ್ಸ ಮಾಡಿದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಅವರಪ್ಪನಿಗೆ ಹೇಳ್ಬಿಡಿ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಎನ್ನುತ್ತಿದ್ದ. ವಾಟ್, ನಾನು ಇಲ್ಲೇ ಇರ್ಬೇಕಾ? ಏನಂದ್ಕೊಂಡಿದಾನೆ ಈ ಕೇಡಿ? ನನ್ನ ಲೈಫ್ ಡಿಸೈಡ್ ಮಾಡಕ್ಕೆ ಇವನ್ಯಾರು? ಛೆ, ಈಗ ಏನು ಹೇಳುವ ಪರಿಸ್ಥಿತಿಯಲ್ಲೂ ಇಲ್ಲ ನಾನು ಎಂದು ಬೈದುಕೊಂಡಿದ್ದಳು ಮನದಲ್ಲೇ. ನಂತರ ಕಾಲ್ ಕಟ್ ಮಾಡಿದವ ಡಾಕ್ಟರ್ಗೆ ಬರಲು ಹೇಳಿದ್ದ. ಅವಳ ಪಕ್ಕ ಕುಳಿತು ಮೆಲ್ಲಗೆ ಅವಳ ಟಾಪ್ ಮೇಲ ಸರಿಸಿ ಅವಳ ಹೊಟ್ಟೆಯ ಬಳಿ ಕಿವಿ ಇರಿಸಿದ. ಅಯ್ಯೋ ದೇವ್ರೇ, ಹೊಟ್ಟೆಯಲ್ಲಿರುವ ಮಗುವಿನ ಹಾರ್ಟ್ ಬೀಟ್ ಕೇಳಿಸಿಕೊಳ್ಳಲು ಟ್ರೈ ಮಾಡ್ತಾ ಇದ್ದಾನಾ? ಇಂಥ ಮಂಗನನ್ನು ಮದುವೆಯಾಗ್ಬೇಕಾ ನಾನು? ಕರ್ಮ ಕರ್ಮ. ಆದ್ರೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ ಅನ್ಸತ್ತೆ ಸಾಹೇಬ್ರಿಗೆ. ಇಷ್ಟು ಸಾಕಲ್ವಾ ಇವನನ್ನ ದಾರಿಗೆ ತರಲು ಎಂದುಕೊಂಡಿದ್ದಳು ಸಹಸ್ರ. ಅವನ ಸ್ಪರ್ಶ ಕಚಗುಳಿ ಇಟ್ಟಂತಾಗುತ್ತಿತ್ತು. ಮುಂದುವರೆಯುವುದು